ಕಿತ್ತೂರು ಉತ್ಸವ ಜ್ಯೋತಿಯನ್ನ ಅದ್ದೂರಿಯಾಗಿ ಬರಮಾಡಿಕೊಂಡ ರಾಮದುರ್ಗ ಆಡಳಿತ ಮತ್ತು ಕನ್ನಡ ಪರ ಸಂಘಟನೆಗಳು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿಗೆ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಜಿಲ್ಲಾಡಳಿತ ಬೆಳಗಾವಿ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ನಾಡ ಹಬ್ಬವಾದ ಕಿತ್ತೂರು ಉತ್ಸವ ಇದರ ಪ್ರಯುಕ್ತ ಇಂದು ಪಟ್ಟಣಕ್ಕೆ ಆಗಮಿಸಿದ ಕಿತ್ತೂರು ಜ್ಯೋತಿಯನ್ನ ರಾಮದುರ್ಗ ತಾಲೂಕು ಆಡಳಿತ ಮತ್ತು ಕನ್ನಡ ಪರ ಸಂಘಟನೆಗಳಿಂದ ಬಹಳ ಅದ್ದೂರಿಯಾಗಿ ಬರಮಾಡಿಕೊಂಡು ಹೂವಿನ ಮಾಲೆಯನ್ನ ಹಾಕಿ ದೀಪ ಬೆಳಗಿಸಿ ಡೊಳ್ಳು ಮತ್ತು ಝಾಂಜ್ ಬಾರಿಸುತ್ತಾ ಮೆರವಣಿಗೆ ಮೂಲಕ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಹೊರಟು ಹುತಾತ್ಮ ಚೌಕ್ ಮಾರ್ಗವಾಗಿ ತಾಲೂಕು ಪಂಚಾಯತ್ ಸಭಾಭವನದವರೆಗೆ ಮೆರವಣಿಗೆ ಮೂಲಕ ಬಂದು ಅಲ್ಲಿ ಹಾಜರಿದ್ದ ತಹಸೀಲ್ದಾರರು ಮತ್ತು ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಅಲ್ಲೇ ಹಾಜರಿದ್ದ ಗಣ್ಯರು ಖುದ್ದಾಗಿ ಡೋಲು ಬಾರಿಸುವುದರ ಮೂಲಕ ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ನಂತರ ತಾಲೂಕು ಪಂಚಾಯತಿ ಸಭಾಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಶ್ರೀ ಮಲ್ಲಣ್ಣ ಯಾದವಾಡ್ ರವರು ಕಿತ್ತೂರು ಉತ್ಸವದ ಬಗ್ಗೆ ಮಾತನಾಡಿದರು. ಸಮಾಜದ ಬಗ್ಗೆ ಕಾಳಜಿ ವಹಿಸಿ ದಿಟ್ಟ ವೀರ ರಾಣಿ ಚೆನ್ನಮ್ಮ ಅಂತ ಹೆಸರು ಪಡ್ಕೊಳ್ಬೇಕಾದ್ರೆ ಸಾಮಾನ್ಯವಾದ ಸಾಕ್ಷಿ ಅಲ್ಲ, ಆ ಶಕ್ತಿಯ ನಿಮ್ಗೆಲ್ಲರೂ ತುಂಬಲಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದ್ರ ಜೊತೆಗೆ ಈಗಾಗಲೇ ಏನಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಿರ್ಬೋದು, ಆದ್ರೆ ನಮ್ಮ ರಾಮದುರ್ಗದೊಳಗೆ ತಮ್ಮ ಮತ್ತು ಅಕ್ಕ ಅಂತ ಶಬ್ದಗಳನ್ನ ಬಳಕೆ ಮಾಡ್ಬೇಕಾದ್ರೆ ನಾವು ಬಹಳ ಆಲೋಚನೆ ಮಾಡ್ತಿರ್ತೀವಿ. ಹೆಂಗಂದ್ರೆ ತಾಯಿ ರಾಣಿ ಚೆನ್ನಮ್ಮ ಬಂದ ಮ್ಯಾಗ ಅದು ಇನ್ನೊಂದೇನಂದ್ರೆ ರಾಮದುರ್ಗದೊಳಗೆ ಸಂಗೊಳ್ಳಿ ರಾಯಣ್ಣ ಜೊತೆಗೆ ಇವತ್ತು ಬಂದ ಅಂತಂದ್ರೆ ಇದು ಸಂತೋಷದ ಸೌಭಾಗ್ಯದ ದಿನ ಅಂತ ನಾವು ಭಾವಿಸ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣ ಮತ್ತು ರಾಣಿ ಚೆನ್ನಮ್ಮ ಅಂತಂದ್ರೆ ಬಹಳ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥದ್ದು. ಅದಕ್ಕೆ ಇವತ್ತು ಬೆಳಗಾವಿ ಜಿಲ್ಲೆಯೊಳಗೆ ಎಲ್ಲಾನು ಸಹಿತ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಇರ್ಬೋದು, ರಾಣಿ ಚೆನ್ನಮ್ಮ ಬ್ಯಾಂಕ್ ಇರ್ಬೋದು, ರಾಣಿ ಚೆನ್ನಮ್ಮ ಹೆಸರಿನಾಗ ಎಲ್ಲರೂ ಕೆಲಸ ಆಗ್ತಿರ್ತಾವೆ. ಅದಕ್ಕೆ ಮುಂಬರುವ ದಿನಮಾನಗಳು ಕರ್ನಾಟಕ ರಾಜ್ಯದಲ್ಲೂ ಸಹಿತ ಮಂಡ್ಯ, ಮೈಸೂರು, ಹಾಸನ, ಮಡಿಕೇರಿ ಇರ್ಬೋದು, ಅವ್ರೇನಂತಾರ ಹೆಣ್ಣು ಮಗಳಾಗಿ ಹುಟ್ಟಿದ್ರೆ ರಾಣಿ ಚೆನ್ನಮ್ಮನಾಗಿ ಹುಟ್ಟುವಂತಾರೆ. ಅದು ಬೆಳಗಾವಿಯ ಸಂಸ್ಕೃತಿ ಮತ್ತು ಬೆಳಗಾವಿಯ ನಾವು ಬಾಯಿಂದ ಬರ್ತಿರ್ತಕ್ಕಂಥ ವೇದಿಕೆ ಅಂತ. ಅಲ್ಲಿ ಇರ್ತಕ್ಕಂಥ ಯಾವ ಹೆಣ್ಣು ಮಕ್ಕಳ ಹೆಸರು ಹೇಳೋದಿಲ್ಲ ಅವರು. ನಾಳೆ ಮಗಳು ಹುಟ್ಟಿಲ್ಲಂತಾರ ಏನ್ ಹೆಸರಿಡ್ಬೇಕಂದ್ರ ರಾಣಿ ಚೆನ್ನಮ್ಮನ ಹೆಸರಿಡ್ಬೇಕಂತಾರ. ಯಾಕಂದ್ರ ಆ ವೈಶಿಷ್ಟ್ಯತೆ ಬೆಳಗಾವಿ ಜಿಲ್ಲೆ ಕಿತ್ತೂರು ನಾಡಿನ ಆ ಮಣ್ಣಿನಲ್ಲಿದೆ. ಅದಕ್ಕೆ ಎಲ್ಲಾ ಸಮಾಜ ಅಂದ್ರೆ ಒಂದೇ ಸಮಾಜಕ್ಕೆ ಸೀಮಿತವಾಗಿರ್ತಕ್ಕಂಥ ರಾಣಿ ಚೆನ್ನಮ್ಮಲ್ಲ, ಇಡೀ ಮಾನವ ಕುಲ ಅಂತ ಏನಿದೆ ಅಲ್ಲ, ಮಾನವ ಕುಲಕ್ಕೂ ಸಹಿತ ಒಂದು ದೊಡ್ಡ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ಒಂದು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಶ್ರೀ ಮಲ್ಲಿಕಾರ್ಜುನ್ ಹೆಗಣ್ಣವರ್ ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ದೇಶಪಾಂಡೆ ಸರ್ ಮತ್ತು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀ ಬೆಟಗೇರಿಯವರು ಮತ್ತು ವಿವಿಧ ಇಲಾಖೆಯ ಮುಖ್ಯಸ್ಥರು, ಸಿಬ್ಬಂದಿ ವರ್ಗದವರು ಹಾಗೂ ಪಟ್ಟಣದ ಗಣ್ಯ ವ್ಯಕ್ತಿಗಳು ಸೇರಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ್ರು ಬಣ, ತಾಲೂಕು ಅಧ್ಯಕ್ಷರಾದ ವಿಜಯ್ ಕುಮಾರ್ ರಾಠೋಡ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಕ್ಯಾಮರಾಮನ್ ರಾಘವೇಂದ್ರ ಜೊತೆ ಮಂಜುನಾಥ್ ರಾಠೋಡ್, ನವಕರ್ನಾಟಕ ಟೈಮ್ಸ್.